ನಮಸ್ಕಾರ ವೀಕ್ಷಕರೇ, ಎಸ್.ಎಂ. ಸುದ್ದಿಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಜನತೆಯ ಗೋಳು ಕೇಳವರ್ಯಾರು? ಜಮಖಂಡಿ ಶಾಸಕರು ಮತಕ್ಷೇತ್ರ ಬಿಟ್ಟು ಹೋಗಿದ್ದಾರೆ. ಮುಧೋಳ ತಾಲೂಕಿನ ಶಾಸಕರು, ತೆರದಾಳ ಮತಕ್ಷೇತ್ರ ಶಾಸಕರು ಬಂದು ಜಮಖಂಡಿಯ ರಸ್ತೆ ಅಭಿವೃದ್ಧಿ ಮಾಡಬೇಕೆಂದು ಮನವಿ ಮಾಡಿದ ಜಮಖಂಡಿ ಜನತೆ, ಜಮಖಂಡಿಯ ಅಂಬೇಡ್ಕರ್ ಸರ್ಕಲ್ನಿಂದ ಜಮಗಿ ರಸ್ತೆ ಸಂಪೂರ್ಣವಾಗಿ ಧೂಳಮಯವಾಗಿದೆ. ನಮ್ಮ ಗೋಳು ಕೇಳುವವರು ಯಾರೂ ಇಲ್ಲ ಎಂದ ಜನತೆ. ಧೂಳಿನಿಂದ ಅಸ್ತಮಾ, ನೆಗಡಿ, ಕೆಮ್ಮು ಹೀಗೆ ಹಲವಾರು ಕಾಯಿಲೆಯಿಂದ ಬಳಲುತ್ತಿರುವ ಚಿಕ್ಕ ಮಕ್ಕಳು ಹಾಗೂ ವಯೋವೃದ್ಧರು ಆಸ್ಪತ್ರೆಗೆ ದಾಖಲಾಗುತ್ತಿದ್ದಾರೆ. ಧೂಳಿನಿಂದ ಮುಕ್ತಿ ಯಾವಾಗ ದೊರೆತಿದೆ ಗೊತ್ತಿಲ್ಲ, ಆದರೆ ಜಮಖಂಡಿ ಶಾಸಕರು ಕ್ಯಾರೆ ಮಾಡುತ್ತಿಲ್ಲ. ಅವರನ್ನು ನಾವುಗಳು ನೋಡೇ ಇಲ್ಲ ಎಂದ ಜನತೆ. ಧೂಳಿನಿಂದ ಮುಕ್ತಿ ದೊರೆಯಬೇಕಾದರೆ ಮುಧೋಳ ಹಾಗೂ ತೆರದಾಳ ಮತಕ್ಷೇತ್ರ ಶಾಸಕರು ಭೇಟಿ ನೀಡಿ ಧೂಳಿನಿಂದ ಮುಕ್ತಿ ದೊರಕಿಸಬೇಕು. ಜಮಖಂಡಿ ಶಾಸಕರು ಹಾಗೂ ಮಾಜಿ ಶಾಸಕರ ನಡುವೆ ಒಬ್ಬರ ಮೇಲೆ ಮತ್ತೊಬ್ಬರು ಹೇಳಿ ಜಾರಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದ ಜನತೆ. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್.ಎಂ. ಸುದ್ದಿಮಿತ್ರ ಜಮಖಂಡಿ. ಏನ್ ಸಮಸ್ಯೆ ಐತಿ? ನಮ್ಮ ಹೆಸರು ಹನುಮಂತ್ ನವನೂರಿ. ನಮ್ದು ವಾರ್ಡ 3 ನಂಬರ್ ರುದ್ರಪೇಟ್ರಿ. ಇಲ್ಲಿ ಧೂಳ ಭಾಳ ಐತ್ರಿ. ಈ ಧೂಳದಿಂದ ದವಾಖಾನೆ ರೊಕ್ಕ ಹಾಕಿ ಸಾಕಾಗೋದು. ಹಂಗಾಗಿ 5 ವರ್ಷ ಆದ್ರೂ ಧೂಳು ನೋಡಿ ನಮ್ಗೆ ಹೊರಗಡೆ ಆಗೈತ್ರಿ. ಅದಕ್ಕೆ ನಮಗೆ ರೋಡ್ ಮಾಡಿಸ್ಕೊಳವ್ರು ಯಾರು ಚಲೋ MLA ಇದ್ರ ನಮಗೆ ನೀವು ಹೇಳ್ರಿ. ತೀರ್ದಾಳ ಆಗ್ಲಿ ಮುಂದೆ ಮುಧೋಳ MLA ಶಾಸಕರಿಗೆ ಕೈ ಮುಗಿದು ಕೇಳ್ಕೊತೀನಿ. ರೋಡ್ ಬಂದು ನೀವು ಮಾಡಿಸ್ಕೊಡ್ರಿ. ಅಂದ್ರೆ ಜಮಖಂಡಿ ಶಾಸಕರು ಇಲ್ಲತ್ರಿ? ಇಲ್ಲಿ ನಮ್ಗೆ ಅವ್ರು ಗೊತ್ತಿಲ್ರಿ ಯಾರು ಅನ್ನೋದು. ಯಾಕಂದ್ರ ಅವ್ರು ಇದ್ರಂದ್ರೆ ಇನ್ಕ ಈ ರೋಡ ಇರ್ತಿದಿಲ್ರಿ. ಇಬ್ಬರು ಶಾಸಕರೊಳಗ ಒಟ್ಟು ಅವ್ ಬೇಯೋದು ಇವಂಗ್ ಬೇಯೋದು ಇದೇ ನಡ್ದೈತ್ರಿ. ಮತ್ತೆ ಈ ರೋಡ್ ಯಾವಾಗ ಆಗುದ್ರಿ? 5 ವರ್ಷ ಆತ ನಾವು ದವಾಗ ರೊಕ್ಕ ಹಾಕಿ ಏನೇದಾಗ ಸಾಯ್ತೀವಿ. MLA ಅವರು ಬಂದು ಭೇಟಿ ಕೊಟ್ಟಿಲ್ಲ ನಂಗ. ಇಲ್ಲಿ ಭೇಟಿ ಯಾರು ಇಲ್ರಿ. ಮತ್ ಭೇಟಿ ಕೊಟ್ಟಿದ್ರ ನಾವ್ಯಾಕೆ ನಿಮ್ನೆಲ್ಲ ಕರೆಸಿ ಇಟ್ಟೆಲ್ಲ ಮಾಡೋದು ಪಳಿಮೆ ಏನೈತ್ರಿ? MLA ಇಲ್ಲ ನಂಗ. ಇಲ್ರಿ. ಅಂದ್ರೆ ಜಮಖಂಡಿ ಬಿಟ್ಟು ತೆರದಾಳ ಮತಕ್ಷೇತ್ರ ಶಾಸಕರು, ಹಾ. ಮುಧೋಳ ಶಾಸಕರು ಬಂದು ಇಲ್ಲಿ ನಮಗ ರೋಡ್ ಮಾಡ್ಕೊಂಡ್ರಿ ಚಲೋ ಅಂತ. ಜಮಖಂಡಿಯಾಗ ಏನ್ ಮಾಡಿದ್ರಿ? ಮತ್ತೆ MLA ನಮ್ಗೆ ಗೊತ್ತೂ ಇಲ್ಲವ. ಮತ್ತೆ ಈ ರೋಡ್ ಈ ನಮೂನಿ ದೋಸ್ತ ಈ ನಮೂನಿ ಬಂದ್ರೆ ಹೆಂಗ್ರಿ? ನಾವ್ ಹೇಳಕತ್ತಿ 8 ವರ್ಷ ಆತ್ರಿ, 5 ವರ್ಷ ಆತ ಬರೀ ಇದನ್ನ ಕೇಳೋದಾಗ ಸುಧಾರಣೆ ಆಗುತ್ತೆ. ಈಗ ನೋಡ್ರಿ ಎಲ್ಲಾ ಊರ್ಗಿಂತ ಹೆಚ್ಚು ನಮ್ ಜಮಖಂಡಿ ಕೆಟ್ಟ ಧೂಳ ಐತ್ರಿ. ಬೇರೆ ಊರ್ದಾಗ ಎಷ್ಟು ಸಿಸ್ಟಮ್ ಐತ್ರಿ, ಇಲ್ಲೇ ಮ್ಯಾಲ ಇದ್ರ ಕಡೆ ಹೋದ್ರೆ ಸಿಸ್ಟಮ್ ಐತ್ರಿ. ಮತ್ ರೋಡ್ ಕೇಳಂದ್ಲಿ ಅವ್ರ MLA ಅವ್ರು ಬೈತಾರು, ಇವ್ರಿಗೆ ಬೈತಾರು. ಇದೇ ಮಾಡ್ಕೋತಾದ್ರ ನಾವ್ ನಡ್ಬರ್ಕ್ ನಾವ್ ಸಾಯ್ತೀವ್ರಿ. ಯಾರಿಗೆ ಬೈತಾರೋ? ಮಾಜಿ ಶಾಸಕರು ಬೈತಾರೋ? ಯಾರು ಶಾಸಕ? ಏನ್ ಅವ್ರವ್ರು ಇಬ್ರು ಅವ್ನ್ ಬೇಯೋದು ಇವಂಗ್ ಬೇಯೋದು. ಇದು ಹಿಂಗ್ ಮಾಡ್ಕೋತಾದ್ರ ಮತ್ ಸಾಯವ್ರು ಯಾರ್ರಿ? ಕಂಪಲ್ಸರಿ ಟ್ಯಾಕ್ಸ್ ತುಂಬ್ತೀವ್ರಿ, ಕಂಪಲ್ಸರಿ GST ತುಂಬ್ತೀವಿ. ಇಟ್ಟೆಲ್ಲ ಇದ್ದು ನಾವು ಧೂಳ್ ತಿನ್ಬೇಕ. ಸರ್ಕಾರ ನಿರ್ಧಾರ ಕರೆಕ್ಟ್ ತಗೋಲಾಗೈತಿ. ಬರೋಬರ್ರಿ ಟ್ಯಾಕ್ಸ್ ಕಂಪಲ್ಸರಿ ತುಂಬ್ಸ್ಕೋತಾರ್ರಿ, ಮನಿ ಕೇರ್ಪಡ್ ತುಂಬ್ಸ್ಕೋತಾರ್ರಿ, ಮತ್ತೆ ನಾವು ಅಡ್ಡಾಡ್ದ ಬಿಲ್ ತುಂಬ್ಕೋತಾರ್ರಿ. ಇದೆಲ್ಲ ತುಂಬ್ಕೊಂಡು ನಾವು ಮತ್ತೆ ಇಟ್ಟು ರೊಕ್ಕ ಕೊಟ್ಟು ನಾವು ಧೂಳ್ ತಿನ್ಬೇಕು. ಈ ನಮನಿ ಧೂಳ್ ತಿಂದು ದವಾಖಾನೆ ರೊಕ್ಕ ಹಾಕ್ಬೇಕು. ಜಮಖಂಡ್ಯಾಗ ಹೈಯೆಸ್ಟ್ ಧೂಳ್ ಐತ್ರಿ. ಈ ರೋಡ್ ಸುಧಾರಣೆ ಮಾಡ್ಬೇಕಾಗೈತಿ. ಅದ್ರ ಸಂಬಂಧ ಮುಧೋಳ ಶಾಸಕರು, ತೆರದಾಳ ಶಾಸಕರು ಸುಧಾರಣೆ ಮಾಡ್ಬೇಕು. ಮಾಡ್ರಿ. ಮತ್ತೆ ಇಲ್ಲವ್ರು ಮಾಡ್ಲಿಲ್ಲ ಒಂದು ಹೊರಗಿನವ್ರು ಮಾಡ್ಕೊಂಡ್ರ ನಾದ ಆಸೆ ರೀ. ಇವತ್ತೊಂಡ್ರು ನಾವು ಉದ್ಯೋಗ ಹೋಗಾರದ್ದು ದುಡ್ಕೊಂತಾನೆ ಅವ್ರ. ಮತ್ತೆ ಇವ್ರ ಈ ನಮ್ಮನ್ನ ಜಡ್ ಬೆಳಾಕತ್ತಾರ, ನಾವ್ ಏನ್ ಮಾಡಿದ್ರಿ? ಯಾರಿಗೆ ಹೇಳ್ಬೇಕು ನಾವು? ಈಗ ನಿಮ್ಮ ಹೆಸರು ಹೇಳ್ಬೇಕು, ಯಾವ ವಾರ್ಡ್ ಇದ್ದೀರಿ, ಏನ್ ಸಮಸ್ಯೆ ಇರ್ತದೆ? ಓಕೆ. ನಮಸ್ಕಾರ. ನಾವು ಲಕ್ಕನ್ ದಶರಥ್ ಸಾಳುಂಕೆ ಅಂತ ಇಲ್ಲಿ ನಿವಾಸಿ. ನಾವು ಅಂಬೇಡ್ಕರ್ ಸರ್ಕಲ್ ದಿಂದ ನಮಗೆ ಧೂಳಿನಿಂದ ಇದು ಜನಸಾಮಾನ್ಯರಿಗೆ ತ್ರಾಸ ಆಗುವುದರಿಂದ ನಾವು ಇವ್ರಿಗೆ ಕರೆಸಿದ್ದೇವೆ. ನಮ್ಮ ಅಂಬೇಡ್ಕರ್ ಸರ್ಕಲ್ ಇದ್ದಿಂದ ಚಟ್ಟು ಸಿಂಗ್ ಉದ್ಯಾನವನ ತನಕ ರೋಡ್ ಹದಗೆಟ್ಟಿದೆ. ಧೂಳು ಹೆಚ್ಚಾಗೋದ್ರಿಂದ ಅಸ್ತಮಾ ಅವು ಇವು ಸಾರ್ವಜನಿಕರಿಗೆ ಬಹಳ ತ್ರಾಸ ಐತಿ. ಮತ್ತು ಸಣ್ಣ ಕೂಸುಗಳು ಇರ್ತಾವ್ರಿ, 5 ವರ್ಷ 6 ವರ್ಷ 50 ಪೇಷಂಟ್ಗಳು ಇಲ್ಲಿ ನಮ್ಮ ಸೋನಲ್ಕರ್ ದವಾಖಾನೆ ಅಡ್ಮಿಟ್ ಆಗಿದ್ದಾರೆ. ಆ ಧೂಳಿನಿಂದ ನಮಗೆ ಪರಿಹಾರ ಕೊಡಿ ಅಂತ ನಾವು ನಾಳೆ 10 ಗಂಟೆಗೆ ಒಂದು ಧರಣಿಯನ್ನ ರೂಪಿಸ್ತೇವ್ರಿ. ಯಾವ ರೀತಿ ಅಂದ್ರೆ ನಮಗೆ ರೋಡ್ನಿಂದ ಪರಿಹಾರ ಕೊಡಿ, ಶಾಶ್ವತ ಪರಿಹಾರ ಬೇಕು. ಡಾಂಬರ್ ಹಾಕಿ ಅಥವಾ CC ರೋಡರೇ ಮಾಡಿ. ಈಗ ಮಣ್ಣು ಹೋಗೋದು ಹೋಗ್ಬಿಟ್ಟಿದ್ದೀರ.
ಅದಕ್ಕೆ ಬಂದ್ ಆ ಧೂಳಿನಿಂದ ಎಷ್ಟು ತ್ರಾಸ ಐತಿ ಅನ್ನೋದು ನಮಗ್ ಗೊತ್ತ್ರಿ. ಅವ್ರು ಕಾರ್ ಗಾಡಿದವ್ರು ಗ್ಲಾಸ್ ಹಾಕೊಂಡು ಅವ್ರು ಹೋಗ್ತಿರ್ತಾರ. ನಾವು ಧೂಳ್ ತಿನ್ನೋರ್ ನಾವರ್ಲ ನಮ್ಗ ಆಸ್ತಮಾ ಹಿಂಗ ತೊಂದರೆ ಆಗ್ಲಾಕತ್ತಾವ್ರಿ. ಮತ್ ನಾವು ಧೂಳ್ ಜಾಸ್ತಿ ಸಾಕಾಗೈತಿ. 100 ಮೀಟರ್ ಒಳಗ್ನು ಹೊಂಟೈತ್ರಿ ಓಣಿ ಒಳಗೆ. ಅದರಿಂದ ತ್ರಾಸ ಆಗ್ತೈತಿ.